ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸುಖಿ ಭವ ಅನ್ನೋದು ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುವಂಥ ಟೈಟ್ಲ್ ಸಿನಿಮಾ ಮಾಡಿದ್ದೀರಾ, ಪ್ರೊಡ್ಯೂಸ್ ಮಾಡಿದ್ದೀರಾ. ಏನು ಇನ್ಸ್ಪಿರೇಷನ್, ಯಾಕಾಗಿ ಸಿನಿಮಾ ಮಾಡಬೇಕು ಅನ್ನಿಸ್ತು ನಿಮಗೆ? ನಾನು ಆ್ಯಕ್ಚುಲಿ ನಮ್ಮ ಇದು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಮೇಡಮ್. ಕನ್ಸ್ಟ್ರಕ್ಷನ್, ಅಪಾರ್ಟ್ಮೆಂಟು, ಲೇಔಟ್ ಡೆವಲಪ್ಮೆಂಟ್ ಆ ಥರ. ಸೊ ನನಗೆ ಇನ್ಸ್ಪಿರೇಷನ್ ಅಂದರೆ ಇನಿಷಿಯಲಿ ಒಂದು 80s ನಮ್ಮ ತಾತ ಅವರು ಒಂದು ಫಿಲ್ಮ್ ಮಾಡಿದರು. ಆ ಟೈಮಲ್ಲಿ ತೆಲುಗುವಲ್ಲೆಲ್ಲ ಮಾಡಿದರು. ಅದು ನಂತರ ಇವಾಗ ಹೇಗಾಯಿತು ಅಂದರೆ, ನಾನು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅವ್ರದ್ದು ಲ್ಯಾಂಡಲ್ಲಿ ನಾವು ಡೆವಲಪ್ ಮಾಡೋಕ್ಕೆ ಅಂತ ಆಯಿತು. ಆ ಟೈಮಲ್ಲಿ ಮಾತಾಡ್ತಾ ಏನಾಯ್ತು ಅಂದರೆ, ಈ ಥರ ಅವ್ರಿಗೆ ಒಂದು ಕಾಲ್ ಬರುತ್ತೆ, ಸುದೀಪ್ ಸರಿಂದ ಕಾಲ್ ಬರುತ್ತೆ. ನಾನು ಏನು ಸರ್ ನೀವು ಫಿಲ್ಮ್ ತೆಗಿತಿದ್ದೀರಾ ಹಾಗೆ ಅಂದರೆ, ಇಲ್ಲ ಬ್ರದರ್ ನಾವು ಇದೆಲ್ಲ ಎಲ್ಲಿ ಮಾಡ್ತೀವಿ, ನಾವು ಕ್ವಾರಿ ಇದೆ ಅವ್ರದ್ದು, ಕ್ವಾರಿದು ಮೇಂಟೈನ್ ಮಾಡ್ಕೊತೀವಿ ಹಾಗೆ ಅಂತ. ಕಟ್ ಮಾಡಿದೆ. ಒಂದು 2 ವರ್ಷದಲ್ಲಿ ಅವರು ಹೆಬ್ಬುಲಿ ಅಂತ ಒಂದು ಫಿಲ್ಮ್ ಮಾಡ್ತಾರೆ. ಸೊ ಇದೇ ಥರ ನಮ್ಮ ಫ್ರೆಂಡ್ಶಿಪ್ ನಡೀತಾ ಇರುತ್ತೆ. ಈ ಕೋವಿಡ್ ಬರುತ್ತೆ. ಕೋವಿಡ್ ಬಂದಾಗ ನೀವು ಬಿಸ್ನೆಸ್ ಅಂತ ಥಿಂಕ್ ಮಾಡಿದ್ರೆ ತುಂಬ ಬಿಸ್ನೆಸ್ ಡೌನ್ ಆಗಿಬಿಡ್ತು. ಆ ಟೈಮಲ್ಲಿ ತುಂಬ ಜನಕ್ಕೆ ತುಂಬ ಕಷ್ಟ ಆಗಿತ್ತು. ಸೊ ಆವಾಗ ನಾವು ಬೇರೆ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋ ಸ್ಥಿತಿಯಲ್ಲಿದ್ದಾಗ ಈ ಇನ್ಫ್ಲುಯೆನ್ಸರ್ಸು, ಯೂಟ್ಯೂಬರ್ಸು ಇವ್ರದ್ದೆಲ್ಲ ಚೆನ್ನಾಗಿ ಡೆವಲಪ್ ಆಗ್ತಿತ್ತು, ತುಂಬ ಡೆವಲಪ್ ಆಗ್ತಿತ್ತು. ಈ ಡೆವಲಪ್ಮೆಂಟಲ್ಲಿ ನನಗೇನು ಅನ್ನಿಸ್ತು ಅಂದರೆ, ನಾವು ಯಾಕೆ ಎಂಟರ್ಟೈನ್ಮೆಂಟ್ ಮಾಡಬಾರ್ದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಾವು ಏನಾದ್ರು ಒಂದು ಬಿಸ್ನೆಸ್ ಮಾಡಬಾರ್ದು ಅಂತ. ಸೊ ಪ್ಯೂರ್ಲಿ ಇನ್ ಬಿಸ್ನೆಸ್ ಮೈಂಡ್ ಕಾನ್ಸೆಪ್ಟಲ್ಲೇ ನಾವು ಬಂದಿದ್ದು. ಸೊ ಇದಕ್ಕೆ ಮುಂಚೆ ನನಗೆ ರಾಜೇಶ್ ಪರಿಚಯ ಆಗ್ತಾರೆ. ಇದೇ ಥರ ಇಂಟ್ರಾಕ್ಷನಲ್ಲಿ ಒಂದು 3 ವರ್ಷ ಮುಂಚೆ, ಅಂದರೆ ಒಂದು 6 years ಬ್ಯಾಕ್ ನನಗೆ ಕತೆ ಹೇಳ್ತಾರೆ. ನಾನು ಇಲ್ಲಪ್ಪ, ಇದು ಇವಾಗ ನಾನು ಇಂಟ್ರೆಸ್ಟೆಡ್ ಇಲ್ಲ, ಐ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡೆ. ಅದಾದ ನಂತರ ನನಗೆ ಅವ್ರಿಗೆ ಕಾಲ್ ಮಾಡಿ, ನಾನು ಈ ಥರ ಓಕೆ ನನಗೆ ಇಂಟ್ರೆಸ್ಟ್ ಇದೆ, ಒಂದು ಮೂವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೀನು ಬಾ ಕತೆ ಹೇಳು ಅಂತ ಕತೆ ಹೇಳಿದರು. ಒಂದು 3 ಕತೆ ಹೇಳಿದ್ರು. 3 ಕತೆಯಲ್ಲಿ ನನಗೆ ಈ ಸುಖಿ ಭವ ಕತೆ ಇನ್ನೂ ಸ್ವಲ್ಪ ಮಾಡಿಫಿಕೇಷನ್ಸ್, ವಿತೌಟ್ ಮಾಡಿಫಿಕೇಷನ್ಸ್ ಇತ್ತು. ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಂಡು ನಾವು ಈ ಕತೆನ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಡಿಸೈಡ್ ಮಾಡೋಕ್ಕೆ ಮುಂಚೆ ನಾನು ಅವ್ರ ಕೆಪಾಸಿಟಿನೂ ನೋಡಬೇಕಿತ್ತಲ್ಲ. ಅಂದರೆ ಅವ್ರು ಯೋಗರಾಜ್ ಭಟ್ರು ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ರು, ಹಲವಾರು ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದ್ದಾರೆ. ಒಂದು 10-15 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟೇ ಇದ್ದರೂ ಇವ್ರ ಕೆಪಾಸಿಟಿ ಏನು ಅಂತ ಕಂಡುಹಿಡಿಬೇಕು. ಯಾಕೆಂದರೆ ಹೊಸಬ್ರು ಅಂದಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅವ್ರಿಗೆ ಆ ನಾಲೆಜ್ ಇದೆಯಾ ಅನ್ನೋದು ನಾವು ರೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಹೇಳಿದೆ, ಒಂದು ಶಾರ್ಟ್ ಫಿಲ್ಮ್ ಮಾಡೋಣ, ನಮ್ಮ ಇದರಲ್ಲಿ ಇಷ್ಟು ಲಿಮಿಟೆಡ್ ಬಡ್ಜೆಟ್ ಕೊಡ್ತೀನಿ, ಸಿನಿಮ್ಯಾಟಿಕ್ ಎಫೆಕ್ಟಲ್ಲಿ ನೀವು ಮಾಡಬೇಕು. ಅಂದರೆ ಸಿನಿಮಾಗೆ ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಏನೇನು ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಸೇಮ್ ಅದೇ ರೀತಿಯಲ್ಲಿ ನೀವು ಮಾಡಿಕೊಡಿ ಅಂತ. ಸೊ ಅವ್ರು ಮಾಡಿ ತೋರಿಸಿದ್ರು. ಅದಾದಮೇಲೆ ನನಗೆ ಸ್ಯಾಟಿಸ್ಫೈ ಆಯಿತು. ಅದೇ ಶಾರ್ಟ್ ಫಿಲ್ಮಲ್ಲೂ ನಮ್ಮ ಮಹೇಂದ್ರ ಅವರು ಹೀರೋ ಆಗಿ ಮಾಡಿರ್ತಾರೆ. ಸೊ ಅವರ ಆ್ಯಕ್ಟಿಂಗು, ಆಡಿಷನ್ ಎಲ್ಲ ಆಯಿತು. ಸೊ ಈ ಥರ ಹೊಸಬ್ರು, ಹಸಿವಿರೋರು, ಒಂದು ಲೈಮ್ಲೈಟ್ಗೆ ಬರೋಕ್ಕೆ ಕಾಯ್ತಾ ಇರೋರು, ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಸ್ಥಿತಿಯಲ್ಲಿ ಇದ್ದವ್ರಿಗೆ ನಾವು ಏನಕ್ಕೆ ಒಂದು ಆಪರ್ಚುನಿಟಿ ಕೊಡಬಾರ್ದು ಅನ್ನೋದು ಒಂದು ಇಂಟೆನ್ಷನ್ ಬಂದಿತ್ತು. ಅದ್ರ ಜೊತೆಗೆ ನಾನು ಹೊಸಬನೇ ಆಗಿರ್ತೀನಿ, ಎಷ್ಟೇ ನಮ್ಮ ಕಾಂಟ್ಯಾಕ್ಟ್ಸ್ ಇರ್ಬೋದು, ಎಷ್ಟೇ ಜನ ಗೊತ್ತಿದ್ರು, ನಾವು ಏನೊಂದು ಹೊಸ್ದಾಗಿ ಮಾಡ್ತೀವಿ ಅದು ನಮ್ಮದೇ ಹೊಸ್ದಾಗಿರುತ್ತೆ. ಸೊ ಅದಕ್ಕೆ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಮೂವಿ ಬ್ಯಾನರು ಎಲ್ಲ ರಿಜಿಸ್ಟರ್ ಮಾಡೋ ಟೈಮಲ್ಲಿ ನಾವು ಈ ಟೈಟ್ಲನ್ನು ಡಿಸೈಡ್ ಮಾಡಿದ್ವಿ. ಟೈಟ್ಲು ಏನಕ್ಕೆ ಡಿಸೈಡ್ ಮಾಡಿದ್ವಿ ಅಂದರೆ, ಈ ಸುಖಿ ಭವ ಅನ್ನೋದು ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಸೊ ನಮ್ಮ ಲೈಫಲ್ಲಿ ಎಲ್ಲ ಎಷ್ಟೊಂದು ನಾವು ಏನೇನು ಪಡ್ಕೊಂಡಿರ್ತೀವೋ ಇದೆಲ್ಲನೂ ಒಂದು ಬ್ಲೆಸ್ಸಿಂಗೇ ಆಗಿರುತ್ತಲ್ವ. ಸೊ ಆ ರೀತಿಯಲ್ಲಿ ನಾವು ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ ಅವ್ರಿಗೆ. ಆ ಗ್ರ್ಯಾಟಿಟ್ಯೂಡ್ ಅನ್ನೋದು, ಇವಾಗ ನೀವು ಒಂದು ಹೋಟ್ಲ್ಗೆ ಹೋಗ್ತೀರಾ, ಊಟ ಮಾಡ್ತೀರಾ, ಆ ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೆ ಅನ್ನದಾತ ಸುಖಿ ಭವ ಅಂತೀರ. ಸೊ ಇದೇ ಥರ ನಮಗೇನೋ ಒಂದು ನಾಲೆಜ್ ಬಂದಿದೆ, ಒಂದು ವಿಸ್ಡಮ್ ಬಂದಿದೆ, ಇಲ್ಲ ನಾವು ಏನೋ ಒಂದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಮೂಲ ಕಾರಣ ಇನ್ನೊಬ್ರು ಆಗಿರ್ತಾರೆ. ಸೊ ಅವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸೋ ಥರ ಸುಖಿ ಭವ ಅಂತ ಇಡೋಣ ಅಂತ ನಾವು ಡಿಸೈಡ್ ಮಾಡಿದ್ದು. ಸೊ ಹೀಗೆ ನಮ್ಮ ಮೂವಿ ಪ್ರಯತ್ನ ಸ್ಟಾರ್ಟ್ ಆಯಿತು. ಸೂಪರ್ ಸರ್, ಒನ್ ಟೇಕ್ ಆರ್ಟಿಸ್ಟ್ ನೀವು. ಓಕೆ ಸರ್, ಒಂದು ಸಿನಿಮಾ ಹಿಟ್ಟಾದರೆ ಆ ಬಂದಿರೋ ಹಣವನ್ನು ಇನ್ನೊಂದು ಸಿನಿಮಾಕ್ಕೆ ಹಾಕ್ತಾರೆ ಅಂತ, ನಿಮ್ಮ ಈ ಮೊದಲ ಪ್ರಯತ್ನ ಇನ್ನೊಂದಿಷ್ಟು ಸಿನಿಮಾಗಳಿಗೆ ದಾರಿ ಆಗ್ಬೋದಾ ಅಂತ? ಹೌದು ಮೇಡಮ್, ನನ್ನ ಇಂಟೆನ್ಷನು ಅದೇನೆ. ಏನಂದರೆ, ಇವಾಗ ಫಸ್ಟ್ ನಾವು ಒಂದು ಕ್ಯಾಲ್ಕುಲೇಟಿವ್ ಆಗಿ ಮೂವಿ ಮಾಡಿದ್ದೀವಿ. ನಾವು ಒಂದು
ಮಿನಿಮಮ್ ಬಡ್ಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ತೋರಿಸಿದ್ದೀವಿ ವಿತ್ ಲೇಟೆಸ್ಟ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡಿರೋ DI ಪ್ರಾಸೆಸ್ ಆಗಿರ್ಬೋದು, ಇವಾಗ ಲೇಟೆಸ್ಟ್ ಬೇಸ್ ಲೈಟ್ ಅಂತ ಏನಿದೆ, ಈ ನೆಟ್ಫ್ಲಿಕ್ಸು ಇಲ್ಲ ಬಿಗ್ OTT ಚಾನಲ್ಸ್ ಏನು ರಿಕ್ವೈರ್ಮೆಂಟ್ ಕೇಳ್ತಾರೆ ಆ ಲೆವೆಲ್ಗೆ ನಾವು ಮಾಡಿದ್ದೀವಿ. ಅದಲ್ದಿರ ನಮ್ಮ ಆಸೆ ಏನು ಅಂದರೆ ಇದು ಜನಕ್ಕೆ ತಲುಪಿಸಿ ಅವರು ಒಂದು ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಥರ ಇದನ್ನು ನೋಡಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ, ಆಮೇಲೆ ಫ್ಯಾಮಿಲಿ ಡ್ರಾಮಾ ಇದೆ, ಎಮೋಷನ್ಸ್ ಇದೆ, ಆಮೇಲೆ ಒಂದು ಲವ್ ಸ್ಟೋರಿ ಇದೆ, ಫುಲ್ ಕಾಮಿಡಿ ಲೈನ್ ಇದೆ. ಇದರಲ್ಲಿ ನಮ್ಮ ಮೈತ್ರಿ ಜಗ್ಗಿ ಅವರಿದ್ದಾರೆ, ತುಕಾಲಿ ಸಂತು ಅವರಿದ್ದಾರೆ, ಆಮೇಲೆ ಗೌರವ್ ಶೆಟ್ಟಿ ಅವರಿದ್ದಾರೆ. ಸೊ ಇವ್ರದ್ದೆಲ್ಲ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಲಸ್ ಎಮೋಷನ್ಸು ಇದೆ, ಒಂದು ಸ್ವಲ್ಪ ಮೆಸೇಜಸ್ಸೂ ಇದೆ. ಸೊ ಒಂದು ಫ್ಯಾಮ್ಲಿಗೆ ಒಂದು ಸಣ್ಣ ಹುಡುಗರಿಂದ ಹಿಡಿದು ಹುಡುಗಿರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ನೋಡುವಂಥ ಸಿನಿಮಾ ಇದು. ಸೊ ಇದು ನಮಗೆ ಜನರ ಹತ್ರ ತಲುಪಿಸಿ ಅವರು ನಮ್ಗೆ ಗೆಲ್ಸ್ಕೊಟ್ರೆ ಇದು ಇನ್ನೂ ಹೊಸವ್ರಿಗೆ, ಅವರು ಹಸಿವಿರೋರಿಗೆ ಸ್ವಲ್ಪ ಏನೋ ಒಂದು ಮಾಡಿ ಸಾಧಿಸ್ಬೇಕು ಅನ್ನೋರಿಗೆ ಪ್ರೋತ್ಸಾಹಿಸೋಣ ಅನ್ನೋದೇ ಒಂದು ಇಂಟೆನ್ಷನ್. ಈ ಥರ ಇನ್ನೂ ಒಂದು ಹಲವು ಮಾಡೋಕ್ಕೂ ಆಸೆ ಇದೆ. ಓಕೆ, ಸೊ ನಿಮ್ಮ ಫ್ರೆಂಡು ಉಮಾಪತಿ ಅವರಿಗೆ ಸಿನಿಮಾ ತೋರಿಸಿದ್ರಾ? ಹಾಂ, ನಾನು ಅವ್ರ ಹತ್ರ ಮೇಡಮ್ ಪೂಜೆ ಬಂದಿದ್ದು ಅವರೇ, ನಮಗೆ ಕ್ಲಾಪ್ ಹೊಡೆದಿದ್ದವ್ರೆ. ಎಲ್ಲರೂ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಅವ್ರದ್ದು ಲಕ್ಕಿ ಹ್ಯಾಂಡ್ ಅಂತ. ನೀವು ಆ ವಿಡಿಯೋಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ. ನಾವು ಕಾನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ಯಾರೋ ಪಕ್ಕದಲ್ಲಿದ್ದವ್ರು ಹೇಳಿದ್ರು, ಇವ್ರ ಕೈ ನೋಡ್ರಿ ಚಿನ್ನದ ಕೈ, ಇವ್ರು ಏನು ಮಾಡಿದ್ರು ನಿಮಗೆ ಗೆಲ್ಲುತ್ತೆ ಅನ್ನೋ ಥರ ಮಾತಾಡ್ತಿದ್ರು. ಸೊ ಅದೇ ಥರನೇ ನಾನು ಮೂವಿ ಆದಮೇಲೂ ಅವ್ರಿಗೆ ಹೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ನನಗೆ ಇನ್ ಪ್ರಾಸೆಸ್ಸಲ್ಲೂ ಹೆಂಗೆ ನಡೀತಿದೆ ಏನಾಗಿದೆ ಅಂತ ಮಾಡಿದೆ. ಬಿಫೋರ್ ಪ್ರಮೋಷನ್ಸೂ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಸೊ ಮಾಡಿ ಅವರ ಹೆಸರು ಇರುತ್ತೆ ನೋಡಿ ಅಲ್ಲಿದೆ. ಏನಕ್ಕೆ ಅದು ಹಾಕಿದ್ದೀವಿ ಅಂದರೆ ಒಂದು ಗ್ರ್ಯಾಟಿಟ್ಯೂಡ್ಗೋಸ್ಕರ. ಅವ್ರ ಬ್ಯಾನರಲ್ಲೇ ಮಾಡ್ಬೋದಿತ್ತು, ಬಟ್ ಅವ್ರ ಬ್ಯಾನರಲ್ಲಿ ಅವ್ರು ಮಾಡೋ ಮೂವೀಸ್ ಮಾತ್ರ ಡಿಸ್ಟ್ರಿಬ್ಯೂಷನ್ ಆಗಲಿ ಪ್ರೊಡಕ್ಷನ್ ಆಗಲಿ ಇರುತ್ತೆ. ಇನ್ನೊಂದು ಏನು ಹೇಳಿದ್ರು ಅಂದರೆ, ನೀವು ಯಾಕೆ ನಿಮ್ಮ ಓನ್ ಬ್ಯಾನರಲ್ಲಿ ನೀವು ಬೆಳಿಬೇಕು, ಇನ್ನೊಬ್ಬರು ಇದರಲ್ಲಿ ಇದ್ದಾಗ ಅದು ಫೇಡ್ ಔಟ್ ಆಗುತ್ತೆ ಅನ್ನೋ ಇದರಲ್ಲಿ ಅವರು ಕೊಟ್ಟರು. ಆಮೇಲೆ ತುಂಬ ಇಂಪಾರ್ಟೆಂಟ್ ವಿಷಯಗಳು ಹೇಳಿದ್ದಾರೆ ಮೇಡಮ್. ಇಂಡಸ್ಟ್ರಿ ಬಗ್ಗೆ ಆಗಲಿ ಇಲ್ಲ ಈ ಇಂಡಸ್ಟ್ರಿಯಲ್ಲಿರೋ ಸಿಚುವೇಶನ್ಸ್ ಬಗ್ಗೆ ಆಗಲಿ ನನಗೆ ಒಂದು ಅಂದರೆ ಬರೀ ಒಳ್ಳೆಯದೇ ಅಂತಲ್ಲ, ಏನು ಆಗ್ಬೋದು, ನೀವು ಹೇಗೆ ಜಾಗ್ರತೆ ತೊಗೊಬೇಕು ಅನ್ನೋದು ಹೇಳಿದ್ದಾರೆ. ಸೊ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ಅವರು ನಮ್ಗೆ ಸಪೋರ್ಟ್ ಇರೋದ್ರಿಂದ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಅವರು ಒಂದು ದೊಡ್ಡ ಪ್ರೊಡ್ಯೂಸರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅದೇ ರೆಸ್ಪೆಕ್ಟ್ ನಮಗೆ ದೊರಕ್ತು. ಫೆಬ್ರವರಿ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಅಂದರೆ ಎಷ್ಟು ಥಿಯೇಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಹೇಗೆಲ್ಲ ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಮೇಡಮ್ ನಾವು ಥ್ರೂಔಟ್ ಕರ್ನಾಟಕ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಇದೆ. ತುಂಬ ಸಿನಿಮಾಸ್ ಬರ್ತಿದೆ ಮೇಡಮ್. ಎಲ್ಲರಿಗೂ ಥಿಯೇಟರ್ ಸಿಗಬೇಕು, ಎಲ್ಲರಿಗೂ ಇದಾಗಬೇಕು. ನಾವು ಒಂದು ಒಳ್ಳೆ ಸಿಂಗಲ್ ಸ್ಕ್ರೀನು ತೊಗೊಳ್ತಿದ್ದೀವಿ ಗಾಂಧಿನಗರದಲ್ಲೇ. ಇನ್ನೂ ಯಾವುದು ಅಂತ ಫೈನಲೈಸ್ ಮಾಡಿಲ್ಲ. ಅದಾದಮೇಲೆ ಫುಲ್ ಮಲ್ಟಿಪ್ಲೆಕ್ಸಸ್ಸಲ್ಲೆಲ್ಲ ಬರುತ್ತೆ, ನಿಮಗೆ ಮಾಲ್ಸಲ್ಲೆಲ್ಲ ಬರುತ್ತೆ. ಥ್ರೂಔಟ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಟೋಟಲ್ ಒಂದು 50 ಸ್ಕ್ರೀನ್ಸ್ ಮೇಲೇ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮೇಡಮ್. ಓಕೆ, ಅದೇ ಅಂದರೆ ಮೇನ್ ಕಾನ್ಸಂಟ್ರೇಟ್ ಇವಾಗೆಲ್ಲ ಮಲ್ಟಿಪ್ಲೆಕ್ಸು ಈ ಥರದ್ದೇ ಆಗುತ್ತೆ. ಯಾಕಂದರೆ ಈ ಥರ ಸಿನಿಮಾಗಳು ಒಂದು ಒಳ್ಳೆ ಸದಭಿರುಚಿಯ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ ಎಲ್ಲ ರೀತಿಯ ಆಡಿಯನ್ಸ್ನ ಸೆಳೆಯುತ್ತೆ. ಅಂದರೆ ನಿಮ್ಮ ಕಂಟೆಂಟ್ ನೋಡಿದ್ರೆ ಅದೇ ರೀತಿ ಅನಿಸ್ತಾ ಇದೆ. ಹೌದು ಮೇಡಮ್, ಎಲ್ಲ ಜಾನರ್ ಆಡಿಯನ್ಸ್ ಕೂಡ ಬರ್ತಾರೆ ಅಂತ. ಕರೆಕ್ಟ್ ಮೇಡಮ್. ನಾವು ಇವಾಗ ಪ್ಲ್ಯಾನಿಂಗ್ ಇದೆ ಮೇಡಮ್. ದಾವಣಗೆರೆ ಪ್ಲ್ಯಾನಿಂಗ್ ಇದೆ, ಹುಬ್ಳಿ ಇದೆ, ಶಿವಮೊಗ್ಗ, ಮೈಸೂರು, ಮಂಡ್ಯ, ತುಮಕೂರು, ಈ ಝೋನ್ಸಲ್ಲೆಲ್ಲ ನಮ್ಮ ಕನ್ನಡ ಸಿನಿಮಾಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಬೆಂಗಳೂರಲ್ಲಿ ಎಲ್ಲ ಸಿನಿಮಾ ನೋಡ್ತಾರೆ, ಜಾಸ್ತಿಯಾಗಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ ನೋಡ್ತಾರೆ ಕನ್ನಡಗಿಂತ. ಈ ಥರ ಸಿನಿಮಾಸ್ಗೆ ಬೆಂಗಳೂರಲ್ಲೂ ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ ನೋಡಬೇಕು ಅನ್ನೋದೇ ನಮ್ಮ ಆಸೆ. ಧನ್ಯವಾದ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.